ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಬಯಸ್ತೀನಿ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ನಾನು ಹಾಕಿರೋ ಥಂಬ್ನೈಲ್ನಿಂದ ನಿಮಗೆ ಅರ್ಧ ಗೊತ್ತಾಗಿರುತ್ತೆ. ಈಗ ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ. ಒಬ್ಬ ರೈತ, ದೇಶದ ಬೆನ್ನೆಲುಬು ರೈತ. ಜೈ ಜವಾನ್ ಜೈ ಕಿಸಾನ್ ಅಂತಾರೆ. ಹಾಗೆ ಜವಾನು ಎಷ್ಟು ಇಂಪಾರ್ಟೆಂಟು ಬಾರ್ಡರ್ನಲ್ಲಿ, ಕಿಸಾನ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟು ಈ ನಮ್ಮ ದೇಶಕ್ಕೆ. ಇಂಥ ಒಬ್ಬ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಏನಾಯಿತು ಮುಂದೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋಯಿಂದ ನೀವುಗಳು ಜಾಗೃತರಾಗ್ಬೋದು ಅಥವಾ ಬೇರೆಯವ್ರಿಗೂ ಅರಿವು ಮೂಡಿಸ್ಬೋದು. ಏನಾಗಿದೆ ಅಂದರೆ, ಬೆಳಗ್ಗೆ ಎದ್ದು ರೈತರೊಬ್ಬರು ತಮ್ಮ ಹೊಲಕ್ಕೆ ಹೋಗಿದ್ದಾರೆ. ಹೊಲಕ್ಕೆ ಒಬ್ಬರೇ ಹೋಗಿದ್ದಾರೆ. ಹತ್ತಿರ ಫೋನು ಇದೆ, ಆದರೆ ಅವರಿಗೆ ನಂಬರ್ ಗೊತ್ತಾಗಲ್ಲ, ಫೋನ್ ಹಚ್ಚೋಕ್ಕೂ ಬರಲ್ಲ. ವಿಧಿ ಹೇಗಿದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ರೈತ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಡನ್ನಾಗಿ ಎದೆನೋವಾಗಿದೆ. ಅವರಿಗೆ ಯಾವತ್ತೂ ಕೂಡ ಎದೆನೋವಾಗಿರಲಿಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗಿದ್ದೇ ಅಪರೂಪ. ಅಂಥದ್ರಲ್ಲಿ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಇದೇನಾಗುತ್ತೆ ಬಿಡು, ಕೆಲಸ ಮಾಡೋದ್ರಲ್ಲಿ ನೋವಾಗಿರ್ಬೋದು ಅಂತ ತಿಳ್ಕೊಂಡು ಕಂಟಿನ್ಯೂ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ನೋವು ಜಾಸ್ತಿ ಆಗ್ತಾ ಹೋಗಿದೆ. ಮೈಯೆಲ್ಲ ಬೆವರ್ತಿದ್ದಾರೆ. ಉಸಿರಾಡ ಕಷ್ಟ ಆಗ್ತಿದೆ. ಅವರು ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ. ಏನಾಯಿತು ಸಡನ್ನಾಗಿ ನನಗೆ ಅಂತ. ಆ್ಯಕ್ಚುಲಿ ಇದು ಹಾರ್ಟ್ ಅಟ್ಯಾಕ್ನ ಸಿಮ್ಟಮ್ಸು. ಏನು, ಎದೆನೋ ಬೆವರು ಬರೋದು, ಉಸಿರಾಡ ಕಷ್ಟ ಆಗೋದು, ವಾಮಿಟ್ ಆಗೋ ಥರ ಎಲ್ಲ, ಈ ಎಲ್ಲ ಲಕ್ಷಣಗಳು ಅವರಲ್ಲಿ ಕಂಡಾಗಿದೆ. ಸೊ ಅವರು ಭಯ ಪಟ್ಕೊಂಡು ಮನೆಗೆ ಬರಬೇಕಾದ್ರೆ ಒಬ್ಬರು ಬೆಳಗ್ಗೆನೇ ಹೋಗಿದ್ದಾರೆ ಹೊಲಕ್ಕೆ ಕೆಲಸಕ್ಕೆ ಅಂತ. ಅಕ್ಕಪಕ್ಕದ ಹೊಲಗಳಲ್ಲೂ ಕೂಡ ಯಾರೂ ಇಲ್ಲ, ಸುತ್ತಮುತ್ತಲೂ ಯಾರೂ ಇಲ್ಲ. ಫೋನ್ ಮಾಡಬೇಕಂದ್ರೆ ಅವ್ರಿಗೆ ಫೋನ್ ಮಾಡೋಕ್ಕೆ ಬರಲ್ಲ, ನಂಬರ್ ಗೊತ್ತಾಗಲ್ಲ. ವಿಧಿ ಆಟ ಹೇಗಿದೆ. ಸೊ ಏನು, ಅವರೇ ಹಾಗೇ ದಾರಿಯಲ್ಲಿ ನಡ್ಕೊಂಡು ಮನೆಗೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೋವು ಜಾಸ್ತಿ ಆಗ್ತಿದೆ, ಕಷ್ಟ ಆಗ್ತಿದೆ. ಸೊ ಇಂಥದ್ರಲ್ಲಿ ಅವರು ಹಾಗೂ ಹೀಗೋ ಕಷ್ಟಪಟ್ಟು ಮನೆಗೆ ಬಂದಿದ್ದಾರೆ. ಮನೆಯಲ್ಲಿದ್ದ ಸದಸ್ಯರಿಗೆ ಹೇಳಿದ್ದಾರೆ ಎಲ್ಲ ಪರಿಸ್ಥಿತಿ ಏನಾಗ್ತಿದೆ ಅಂತ. ಮನೆಯಲ್ಲಿದ್ದವರು, ಅವ್ರ ಮನೆಯವರು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹಳ್ಳಿಯಿಂದ ಸಿಟಿಗೆ ಹೋಗಬೇಕಲ್ಲ. ನಾವುಗಳು ಒಂದು ಗಮನದಲ್ಲಿ ಇಟ್ಕೋಬೇಕು. ಎದೇನೋ ಅಂದಾಗ ತತ್ಕ್ಷಣ ನಾವು ತಡ ಮಾಡ್ದೇ ಹಾಸ್ಪಿಟ್ಲ್ ಕಡೆ ಹೋಗ್ಬೇಕು ಬೇಗ. ಮನೆಯವರು, ರೈತರ ಮನೆಯವರು ಏನು ಮಾಡಿದ್ದಾರೆ, ಅವ್ರು ರೆಡಿ ಆಗೋಕ್ಕೆ 15 20 ನಿಮಿಷ ತಗೊಂಡಿದ್ದಾರೆ. ಹಳ್ಳಿಗಳಲ್ಲಿ ಬಸ್ಗೆ ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ಪ್ರೈವೇಟ್ ವೆಹಿಕಲ್ಗಳಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಂತ ಗಾಡಿ ಅಂತ ಇದ್ದರೆ ಬೇಗ ಹೋಗ್ಬೋದಿತ್ತು. ಬಟ್ ಬಡವ ರೈತ, ಅವ್ರ ಹತ್ರ ಗಾಡಿ ಯಾವುದೂ ಇರಲಿಲ್ಲ. ಬಸ್ಗೆ ವೆಯ್ಟ್ ಮಾಡಿದ್ದಾರೆ. ಆದರೂ ತುಂಬ ನೋವಾಗಿದೆ. ಹಳ್ಳಿಯಿಂದ ಸಿಟಿಗೆ ಹೋಗೋದ್ರಲ್ಲಿ ಅವರ ಪ್ರಾಣ ಪಕ್ಷಿ ಹಾರು ಹೋಗಿದೆ. ಫೋನ್ ಇದ್ದರೂ ಫೋನ್ ಮಾಡೋಕ್ಕೆ ಬರಲಿಲ್ಲ. ಸೊ ನಾವು ಇದಕ್ಕೆ ಏನು ನಾವು ಜಾಗೃತಿ ವಹಿಸ್ಕೋಬೇಕು, ಏನೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳು ವಹಿಸ್ಕೋಬೇಕು ಈ ಥರ ಆದರೆ. ಒಬ್ಬ ರೈತರಿಗೆ ಈ ಥರ ಆಯ್ತಲ್ಲ ಪಾಪ. ಅಂಥ ಟೈಮಲ್ಲಿ ಯಾರಾದರೂ ಅವ್ರಿಗೆ ಫೋನ್ ಮಾಡಿದರೆ ಏನಾದರೂ ಜೀವ ಉಳಿತಿತ್ತ, ಬೇಗ ಬಂದು ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಿದ್ರ. ರೈತರ ಜೊತೆ ತಿಳುವಳಿಕೆ ಇರೋರು ಈ ಏನೋ ಹಾರ್ಟ್ ಅಟ್ಯಾಕ್ ಯಾವ ಥರ ಲಕ್ಷಣಗಳಿರ್ತವೆ ಅನ್ನೋ ತಿಳುವಳಿಕೆ ಇರೋರ ಜೊತೆಗೆ ಇರಲಿಲ್ಲ. ಅವ್ರ ಮನೆಯವರು ರೆಡಿ ಆಗೋಕ್ಕೆ ಲೇಟ್ ಮಾಡಿದರು. ಆಲ್ರೆಡಿ ಅವರಿಗೆ ಹೊಲದಲ್ಲಿಯೇ ಹಾರ್ಟ್ ಅಟ್ಯಾಕ್ ಆಗಿದೆ. ಮನೆಯಿಂದ ಸಿಟಿಗೆ ಹೋಗೋದ್ರಲ್ಲೇ ತುಂಬ ಟೈಮ್ ತೊಗೊಂಡಿದ್ದಾರೆ. ಹಾಗಾಗಿ ಅವರು ಬದುಕುಳಿಲಿಲ್ಲ. ಸೊ ನೀವುಗಳು ಒಬ್ಬರೇ ಇದ್ದಾಗ ಅಡವಿಯಲ್ಲಿ ಅಥವಾ ಹೊಲಗಳಲ್ಲಿ ಅಥವಾ ಎಲ್ಲೋ ಒಬ್ಬರೇ ಇದ್ದಾಗ ಆ ಥರ ಏನಾದರೂ ನೋವು ಕಾಣಿಸ್ಕೊಂಡಾಗ, ಆ ಥರ ಏನಾದರೂ ಸಿಮ್ಟಮ್ಸ್, ನಮಗೆ ಬೆವರು ಬರೋದಾಗಲಿ, ಸಡನ್ನಾಗಿ ಉಸಿರಾಡ ಕಷ್ಟ ಆಗಲಿ, ನೋವು ಜಾಸ್ತಿ ಆಗ್ತಾ ಹೋಗಲಿ, ಇಂಥ ಟೈಮಲ್ಲಿ ನಾವು ಕೆಮ್ಮಬೇಕ್ರಿ. ನೋಡಿ, ಇದನ್ನು ನಾನು ಅಲ್ಲಿ ಓದ್ಕೊಂಡು ನಿಮ್ಮ ಹತ್ರ ಹೇಳ್ತಿದ್ದೀನಿ. ಇದೆಲ್ಲ ನಾವು ತಿಳ್ಕೊಳ್ಳೋಕ್ಕೆ MBBS ಆಗಬೇಕಂತಿಲ್ಲ, MDನೇ ಆಗಬೇಕಂತಿಲ್ಲ, ಹಾರ್ಟ್ ಡಾಕ್ಟ್ರೇ ಆಗಬೇಕಂತೇನಿಲ್ಲ. ಇದೇನೋ ಆದಾಗ ಒಬ್ಬರೇ ಇದ್ದಾಗ ನಾವು ಅನಿವಾರ್ಯವಾಗಿ ಏನು ಮಾಡಬೇಕು, ಕೆಮ್ಮಬೇಕು. ಕೆಮ್ಮಿದರೆ ನಮ್ಮ ಹಾರ್ಟ್ ನರಗಳಲ್ಲಿ ಈ ಥರ ಆಗುತ್ತೆ, ನರಗಳಲ್ಲಿ ಈ ಥರ ಆಗುತ್ತೆ, ಹಿಗ್ಗುತ್ತೆ ನರದಲ್ಲಿ. ಇಲ್ಲಾಂದರೂ ರಕ್ತ ಗಟ್ಟಿ ಆಗ್ತಿದ್ರೆ ರಕ್ತ ಓಡಾಡಲ್ಲ ನರಗಳಲ್ಲಿ. ಸೊ ಅದನ್ನೇ ಹಾರ್ಟ್ ಅಟ್ಯಾಕ್. ಅಲ್ಲಿ ರಕ್ತ ಗಟ್ಟಿ ಆಗೋಕ್ಕೆ ಪ್ರಯತ್ನ ಪಡುತ್ತೆ ಹಾರ್ಟಲ್ಲಿ. ನಾವು ಕೆಮ್ಮಿದರೆ ಅಥವಾ ಜೋರಾಗಿ ಸೀನಿದ್ರೆ ನರ ಹಿಗ್ಗುತ್ತೆ, ಅಲ್ಲಿ ರಕ್ತ ಓಡಾಡಬಹುದು, ಅಲ್ಲಿ ಗಟ್ಟಿ ಆಗ್ತಿರೋ ರಕ್ತ ದಾರಿ ಆಗ್ಬೋದು. ಸೊ ಇಂಥವೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಜೋರಾಗಿ ಸೀನೋದಾಗಲಿ, ಜೋರಾಗಿ ಕೆಮ್ಮೋದಾಗಲಿ ಅಥವಾ ಕ್ಯಾಕ್ರಿಸೋದಾಗಲಿ ಮಾಡಬೇಕು. ಸೊ ಅಂಥದ್ದು ಏನಾದರೂ ಮಾಡಿದರೆ ಅಲ್ಲಿ ಗಟ್ಟಿ ಆಗ್ತಿರೋ ರಕ್ತ ದಾರಿ ಆಗ್ಬೋದು.
ರಕ್ತ ಓಡಾಡೋ ಚಾನ್ಸು ಇರ್ಬೋದು. ಸೊ ರೈತರು ಗಮನದಲ್ಲಿಟ್ಕೋ, ಬರೀ ಈ ವಿಷಯ ಅಂತಲೇ ಅಲ್ಲ, ತೋಟಗಳಲ್ಲಿ ಹೊಲಗಳಲ್ಲಿ ಮಳೆಗಾಲದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಏನೋ ಹಾವುಗಳ ಕಾಟನೂ ಇರುತ್ತೆ. ಇಂಥದ್ದೆಲ್ಲ ನಾವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸೊ ಇಂಥವು ಮುನ್ನೆಚ್ಚರಿಕೆ ವಹಿಸ್ಕೊಂಡಿದ್ರೆ ಪಾಪ ರೈತರು ಉಳಿತಿದ್ರೋ ಏನೋ. ಅವರಿಗೆ ಯಾರು ಫೋನ್ ಮಾಡಿಲ್ಲ ಅಂಥ ಟೈಮಲ್ಲಿ ಬೆಳಗ್ಗೆ ಹೋಗಿದ್ದಾರೆ ಹೊಲಕ್ಕೆ ಬೇರೆ. ಅಂಥ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಅವರು ಕೂಡ ನೆಗ್ಲೆಕ್ಟ್ ಮಾಡಿದರು. ಮನೆಗೆ ಬಂದಾಗ ಅವ್ರ ಮನೆಯವರು ಕೂಡ ಲೇಟ್ ಮಾಡಿದರು. ಬಸ್ ಬರೋವರೆಗೂ ವೆಯ್ಟ್ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾರೆಲ್ಲ ಈ ಥರ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನೋವು ಅಂತ ಆದರೆ ಸಡನ್ನಾಗಿ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ನೀವು ಹಾಗೆ ಡಿಸೈಡ್ ಮಾಡಬೇಡಿ ಇದು ಹಾರ್ಟ್ ಅಟ್ಯಾಕ್ ಅಲ್ಲ, ಸುಮ್ಮನೆ ನೋವು ಅಂತ ಹೇಳಿಬಿಟ್ಟು. ನಾವು ಯಾವಾಗ ECG ಮಾಡ್ತಾರೋ ಡಾಕ್ಟ್ರು ನಮಗೆ, ಆವಾಗ ಮಾತ್ರ ಗೊತ್ತಾಗೋದು ಅದು ಹಾರ್ಟ್ ಅಟ್ಯಾಕ್ ಇದೆಯೋ ಅಥವಾ ಆ್ಯಸಿಡಿಟಿಯಿಂದ ಗ್ಯಾಸ್ಟ್ರಿಕ್ಕಿಂದ ನೋವು ಆಗ್ತಿದೆಯೋ ಅಥವಾ ಏನಾದರೂ ನಾವು ಪೆಟ್ಟು ಮಾಡ್ಕೊಂಡಿದ್ದಕ್ಕೆ ನೋವು ಆಗ್ತಿದೆಯೋ ಅಂತ ಹೇಳ್ಬಿಟ್ಟು ಆವಾಗ ECG ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾವಾಗೆ ಡಿಸೈಡ್ ಮಾಡೋದ್ರಿಂದ ಜೀವನೇ ಕಳ್ಕೊಳ್ಳುವಂಥ ಒಂದು ಏನೋ ಅನಿವಾರ್ಯತೆಗೆ ಹೋಗ್ಬಿಡ್ತೀವಿ ನಾವು. ಸೊ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಇದೇನು ನೋವು ಮಹಾ ಬಿಡು, ಇದೇ ನೋವು, ಇದು ಬರೀ ಆ್ಯಸಿಡಿಟಿ ಇರ್ಬೋದು, ಹಾರ್ಟ್ ಅಟ್ಯಾಕ್ ಏನೋ ಇರಲ್ಲ, ನನಗೆ ಯಾವತ್ತೂ ಕೂಡ ಯಾವುದು ನೋವು ಇರಲಿಲ್ಲ, ರೋಗ ರುಜಿನ ಇರಲಿಲ್ಲ, ಹಾಗಾಗಿ ನನಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಆ ಥರ ನೆಗ್ಲೆಕ್ಟ್ ಯಾರೂ ಮಾಡೋಕ್ಕೆ ಹೋಗಬೇಡಿ. ಪಾಪ ನೋಡಿ, ರೈತ ಬೆಳಗ್ಗೆ ಹೊಲಕ್ಕೆ ಹೋಗಿಬಿಟ್ಟು ಜೀವನೇ ಕಳ್ಕೊಂಬಿಟ್ರು. ಸೊ ಆ ಥರ ಯಾರಿಗೂ ಆಗಬಾರ್ದು. ದಯವಿಟ್ಟು ಎಲ್ಲರೂ ನಿಮ್ಮ ಆರೋಗ್ಯ ಕಡೆ ಗಮನ ಕೊಡಿ ಅಂತ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಸ್ಪೆಷಲಿ ನಾನು ಹಾರ್ಟ್ ಬಗ್ಗೆ ಕಾಳಜಿ ವಹಿಸುವಂಥ ವಿಡಿಯೋಗಳು ಜಾಸ್ತಿ ಮಾಡ್ತಾ ಇರ್ತೀನಿ. ಸೊ ಈ ಥರ ಎಲ್ಲ ಮುಂದೆ ಅನಾಹುತ ಆಗದಿರೋ ಥರ ನೀವು ಕೂಡ ಜಾಗ್ರತೆ ವಹಿಸಿ, ಅಕ್ಕಪಕ್ಕದವರಿಗೂ ಒಂದು ಜಾಗ್ರತೆಯನ್ನು ವಹಿಸ್ಕೊಳ್ಳೋಕ್ಕೆ ನೀವು ಹೇಳಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಏನೇ ಇರಲಿ ಎಲ್ಲರೂ ಚೆನ್ನಾಗಿರಿ. ಆ ರೈತನಂತೆ ಯಾರಿಗೂ ಆಗೋದು ಬೇಡ ಪಾಪ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.